ಯಾವನೇನು ನಿನ್ನಂತ ಸ್ವಾರ್ಥ ಕಾಮಕನನ್ನು ಸದೆ ಪಡೆಯಲು ಬಂದ ನಿನ್ನ ಪಾಲಿನ ಶಿವಶಂಕರ್. ಶಂಕರ್, ಈ ಭೂಮಂಡಲವನ್ನು ಗಡಗಡನೆ ನಡಗಿಸುವ ಈ ಭೂಲೋಕದ ದರೆಗೆ ಇವಳನ್ನು ನಿನ್ನನ್ನು ಒಂದಲ್ಲ ಒಂದು ದಿನ ಸಮಯ ಸಾಧಿಸಿಕೊಂಡು ಸನ್ನಿವೇಶ ರೂಪ ನಿಮ್ಮನ್ನು ಬಲಿ ಕೊಡದೆ ಹೋದರೆ ನನ್ನ ಎದುರು ಪ್ರಳಯನೇ ಅಲ್ಲ. That is my challenge. ಸುಮ್ಮನೆ ಹೋಗಲೇ ಬಚ್ಚಿ. ಬೇಟೆಗಾರನ ಕೈಯಿಂದ ನನ್ನನ್ನು ಪಾರು ಮಾಡಿ ನನ್ನ ಮಾನ ಪ್ರಾಣ ಎರಡನ್ನು ಉಳಿಸಿದ ನಿಮಗೆ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ನೋಡಿ, ಈ ಜಾಗದಲ್ಲಿ ನೀವಲ್ಲದೆ ಬೇರೆ ಯಾರೇ ಇದ್ದರೂ ಕಾಪಾಡುತ್ತಿದ್ದೆ. ಸರಿ, ಮತ್ತೆ ನೀವ್ ಯಾರು ಅಂತ ನನಗೆ ತಿಳಿದಿಲ್ಲಲ್ಲ? ನನ್ನ ಹೆಸರು ಶಂಕರ್. ಈ ಹಳ್ಳಿಯ ವಾತಾವರಣ ನನಗೂ ತುಂಬಾ ಹಿಡಿಸಿದೆ. ಅದಕ್ಕೋಸ್ಕರ ಈ ಗಾರ್ಡನ್ ರಿಸರ್ಚ್ ಮಾಡುತ್ತೆ ಬಂದೆ. ಹೌದು, ನಿಮ್ಮ ಹೆಸರೇನು? ನನ್ನ ಹೆಸರು ಸುಮಾ ಅಂತ. ಹೌದು, ನೀವೇಕೆ ಇಂಥ ಗಾರ್ಡನ್ ಅಲ್ಲಿ ಒಬ್ಬಳೆ ಬಂದಿದ್ದೀರಿ? ಇಲ್ಲ, ಇಲ್ಲಿ ಪಕ್ಕದಲ್ಲಿ ನಮ್ಮ ತೋಟ ಇರೋದು, ತೋಟಕ್ಕಂತ ಬಂದೆ. ಆದ್ರೆ ನಮ್ಮ ಅಣ್ಣ ಬೆಳಗ್ಗೆ ಕೆಲ್ಸಕ್ಕಂತ ಹೋದವನು ಇಷ್ಟೊತ್ತಾದ್ರೂ ಬರ್ಲೇ ಇಲ್ಲ. ಅದಕ್ಕೆ ಅವನಿಗೆ ಊಟಕ್ಕೆ ಕ್ಯಾರಿಯರ್ ಕೊಟ್ಟು ಬರೋಣ ಅಂತ ಬಂದೆ. ಅಷ್ಟರಲ್ಲಿ ಇರಲಿ ಬಿಡಿ ಸುಮಾ, ಆ ದೇವರು ಒಳ್ಳೆಯವರಿಗೆ ಯಾವತ್ತಿಗೂ ಒಳ್ಳೇದು ಮಾಡುತ್ತಾರೆ. ಹೌದು, ನೀವು ಹೇಳುವ ಮಾತು ಸತ್ಯ. ಆದ್ರೆ ಈಗೋ ಏನೋ ನಿಮ್ಮ ಮೇಲೆ ನನಗೆ ತುಂಬಾ ಪ್ರೀತಿ ಆಗ್ತಾ ಇದೆ. ಅದು ಯಾಕೆ ಅಂದ್ರೆ ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣ ಕಾಪಾಡಿದ್ರಲ್ಲ ಅಂತ. ಆಯ್ತು ಬಿಡಿ ಸುಮಾ, ಆ ಬ್ರಹ್ಮ ಗೀಚಿದ ವಿಧೆ ಬರೋದಲ್ಲಿ ಏನ್ ನಡಿಬೇಕಂದ್ರೆ ಅದೇ ನಡಿಬೇಕಲ್ಲವೇ? ಬಬ್ಬಾ ಶಂಕರ್, ನಿಜಕ್ಕೂ ನೀವು ನನಗೆ ತುಂಬಾ 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 ಹಿಡಿಸ್ಬಿಟ್ರಿ. ನನಗೂ ಅಷ್ಟೇ ಸುಮಾ. ಹಾಗಾದ್ರೆ ಇನ್ನೇಕೆ ತಡ ಮಾಡಬೇಕು? ಈ ಬೃಂದಾವನದಲ್ಲಿ, ಈ ತಂಗಾಳಿಯ ಗಾಳಿಯಲ್ಲಿ ನಾವು ಕೂಡ ಆ ಆಕಾಶದಲ್ಲಿ ಹಾರಾಡ್ತಿರುವ ಅಕ್ಕಿಯಂತೆ ಹಾರಾಡೋಣ ಬನ್ನಿ. ಎಸ್, ಐ ಆಮ್ ಓಕೆ ಸುಮಾ.